ನಡೆದಿಲ್ಲ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದಾಳೆ ಪತ್ನಿ. ಗಂಡನ ವಿರುದ್ಧ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ ಪತ್ನಿ. ಲೈಂಗಿಕ ಸಂಪರ್ಕದಿಂದ ನನ್ನ ಗಂಡ ದೂರ ಉಳಿದಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ದೂರನೇ ಇದ್ದಾನೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. 2024ರ ಜೂನ್ ನಲ್ಲಿ ದಂಪತಿಗೆ ಮದುವೆಯಾಗಿತ್ತು. ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಗುಬ್ಬಲಾಳದಲ್ಲಿ ನಡೆದಿರುವಂತಹ ಘಟನೆ. ರಾಘವೇಂದ್ರ ಎಂಬಾತನ ವಿರುದ್ಧ ಹೆಂಡತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಸೆಕ್ಷನ್ 8 ಅನ್ನ ಹಾಕಲಾಗಿದೆ. ಕಳೆದ 2 ವರ್ಷದಿಂದಲೂ ಕೂಡ ಗಂಡ ನನ್ನಿಂದ ದೂರ ಇದ್ದಾನೆ, ಫಸ್ಟ್ ನೈಟ್ ನಡೆದಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಏರಿದಾಳೆ ಪತ್ನಿ. 2024ರ ಜೂನ್ ನಲ್ಲಿ ಮದುವೆ ಆಗಿತ್ತು ರಾಘವೇಂದ್ರಗೆ. ಬಟ್ ಆಗ್ಲಿಂದಲೂ ನನ್ನಿಂದ ದೂರ ಇದ್ದಾನೆ ಗಂಡ ಅಂತೇಳಿ ಆಕೆ ಆರೋಪವನ್ನ ಮಾಡಿದ್ದಾಳೆ. ಡೈರೆಕ್ಟ್ ಆಗಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 85 ಹಾಗೇನೆ 115/2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಗುಬ್ಬಲಾಳದಲ್ಲಿ ಈ ಘಟನೆ ನಡೆದಿದೆ. ಜೊತೆಗೆ ಕಿರುಕುಳದ ಆರೋಪವನ್ನು ಕೂಡ ಪತ್ನಿ ಮಾಡಿದ್ದಾಳೆ. 2 ವರ್ಷದಿಂದ ಆಕೆ ಸಹಿಸಿಕೊಂಡಿದ್ಲು ಎಲ್ಲವನ್ನು. ಯಾವಾಗ ಟಾಲರೇಟ್ ಮಾಡೋಕ್ಕಾಗಿಲ್ಲ, ಅದು ಟಾರ್ಚರ್ ಅಂತ ಅನ್ನಿಸ್ತು, ನೇರವಾಗಿ ಆಕೆ ಕಾನೂನಿನ ಮೊರೆಗೆ ಈಗ ಬಂದಿದ್ದಾಳೆ. ಅಂದ್ರೆ ಪೊಲೀಸ್ ಹತ್ರ ಬಂದಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ ಆಕೆ ಕೇಳ್ತಾ ಇದ್ದಾಳೆ. ಕಳೆದ 2 ವರ್ಷದಿಂದ ದೂರ ಇದ್ದಾನೆ ಗಂಡ, ಜೊತೆಗೆ ತನಗೆ ಕಿರುಕುಳ ಆಗ್ತಾ ಇದೆ. ವರದಕ್ಷಿಣೆಯ ನಿಷೇಧದ ಅಡಿಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಡೌರಿ ಕೇಸನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಇಲ್ಲಿ ತನಗೆ ಹಿಂಸೆ ಮಾಡಿದ್ದಾರೆ ಅಂತ ಹೇಳಿ ಗಂಡನ ಮನೆಯವರ ವಿರುದ್ಧ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. 2 ವರ್ಷದ ಹಿಂದೆ ಮದುವೆ ಆಗಿತ್ತು, ಆದ್ರೆ ದೂರ ಇದ್ದಾನೆ ನನ್ನ ಗಂಡ ನನ್ನಿಂದ ಅಂತ ಹೇಳಿ ಆಕೆ ಕಂಪ್ಲೇಂಟ್ ಮಾಡ್ತಿರೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈ ಹಿಂದೆನೂ ಇಂಥ ಕೇಸನ್ನು ನಾವು ನೋಡಿದ್ವಿ, ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ, 2 ವರ್ಷದಿಂದ ಯಾವ್ಯಾವ ರೀತಿ ಟಾರ್ಚರ್ ಅನ್ನ ಆಕೆ ಅನುಭವಿಸಿದಾರಂತೆ? ಶರ್ಮಿತಾ, ಮಹಿಳೆಯೊಬ್ಬರು ತನ್ನ ಗಂಡನ ವಿರುದ್ಧ ಒಂದು ಕೇಸನ್ನು ದಾಖಲು ಮಾಡಿರೋದು, ಏನು ಮದುವೆ ಆದರೂ ಕೂಡ ಗಂಡ ಸೇರ್ತಾ ಇಲ್ಲ ಅಂತೇಳಿ ಒಂದು ದೂರನ್ನು ಕೊಟ್ಟು ಈಗ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಏನು 2024ರಲ್ಲಿ ಮಹಿಳೆ ಮತ್ತೆ ರಾಘವೇಂದ್ರನ ಜೊತೆ ಮದುವೆ ಆಗಿರುತ್ತೆ. ನಂತರ ಇಬ್ರು ಕೂಡ ಬೆಂಗಳೂರಿಗೆ ಬಂದು ಒಂದು ವಾಸವಾಗಿರುವಂತಹ ಸಂದರ್ಭದಲ್ಲಿ ಇಬ್ರು ಗಂಡ ತನ್ನನ್ನು ಸೇರ್ತಾ ಇಲ್ಲ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಆ ಗಂಡನ ಕುಟುಂಬದ ವಿರುದ್ಧ ಕೂಡ ಒಂದು ಕಿರುಕುಳ ಒಂದು ಆರೋಪವನ್ನು ಕೂಡ ಮಾಡಿ ಈಗ ಒಂದು ವುಮೆನ್ಸ್ ಪೊಲೀಸ್ ಸ್ಟೇಷನ್ ಒಂದು ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಇದರ ಜೊತೆಗೆ ಏನು ವರದಕ್ಷಿಣೆ ಕಿರುಕುಳಕ್ಕೂ ಕೂಡ ಒಂದು ಪೀಡಿಸಿದ್ರು ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡಿದ್ದು. ಸದ್ಯ ಈ ಬಗ್ಗೆ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದು ಅವರನ್ನು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಏನು ಆಕೆ ದೂರಿನಲ್ಲಿ ಕೊಟ್ಟಿರೋ ಒಂದು ಕೆಲವು ಅಂಶಗಳಲ್ಲಿ ಏನಿದೆ, ಅದರಲ್ಲಿ ಏನು ಮದುವೆ ಆಗಿ ಫಸ್ಟ್ ನೈಟ್ ಆದ್ರೂ ಕೂಡ ಆತ ಜೊತೆಯಲ್ಲಿ ಸೇರ್ತಾ ಇರಲಿಲ್ಲ, ಮತ್ತೆ ತನ್ನನ್ನು ತವ್ರ ಮನೆಗೆ ಬಿಟ್ಟು ಹೋದ್ರು ಕೂಡ ಪುನಃ ನನ್ನನ್ನು ಭೇಟಿಯಾಗೋದಕ್ಕೂ ಕೂಡ ಬಂದಿರಲಿಲ್ಲ ಅಂತೇಳಿ ಕೂಡ ಕೆಲವು ಆರೋಪಗಳನ್ನು ಕೂಡ ಆಕೆ ಮಾಡಿರೋದು. ಸದ್ಯ ಈ ಎಲ್ಲ ಆರೋಪಗಳ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡುತ್ತಾ ಕೆಲಸವನ್ನು ಕೂಡ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೀತಾ ಇರೋದು. ಸದ್ಯ ಇದ್ರ ಬಗ್ಗೆ ಏನು 2 ಕಡೆ ಒಂದು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಬೇಕು, ಮತ್ತೆ ವರದಕ್ಷಿಣೆ ಕಿರುಕುಳ ಏನು ಆರೋಪ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪೂರಕ ಸಾಕ್ಷಿಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಮುನಿ. ಈ ಕ್ಷಣದ ಮಾಹಿತಿನ